ಅಲ್ಲ, ನೋಡು ನೋಡು ನಿನ್ನ ಮಗನಿಗೆ ಯಾವ ಮಟ್ಟಕ್ಕೆ ಅದೇ ಅಂತ ಜವಾಬ್ದಾರಿ ಬಡ್ಡಿ ಇದನ್ಗೆ ದರ್ದ್ರ ಬಡ್ಡಿ ಐದ ಕಲ್ತಿರೋದು ಬುಡಕ್ಕೆ ಇಲ್ವಲ್ಲೇ ಏನೀಗ ಅವ್ರವ್ರದೇ ಹೋಯ್ತಾ. ಹಾಂ, ನಾನು ಅವತ್ತೇ ಬಡ್ಕೊಂಡೆ ಮುಂಡೆ ನಿನಗೆ ಬೇಡ ಕಣಮಿ, ಬೇಡ ಈಗ ಮದುವೆ ಮಾಡೋದು ಬೇಡ ಬಡ್ಡಿದನ್ನ ಇನ್ನು ಹೆಚ್ಕೊತಾನೆ, ಮದುವೆ ಆದ್ಮೇಲೆ ಬದಲಾಗ್ಬಿಟ್ರೆ ಹೆಣ್ಣು ದಿಕ್ಕೇನು ಹೆಣ್ಣು ಗತಿ ಏನು ಅಂತ ನಾನು ಅವತ್ತೇ ಹೇಳ್ದೆ. ನಾನು ಯಾವ ಮದುವೆನೂ ಬೇಡ ಮುಂಜಾನೂ ಬೇಡ ಸುಮ್ಕಿರು ಅಂತ ನನ್ನ ಮಾತು ನಿಂಗೆ ಕೇಳ್ದಾನೆ ಇವತ್ತು. ನೋಡು, ಹಾಂ, ಮದುವೆ ಕಿತ್ತೋಯ್ತಲ್ಲ 5 ಲಕ್ಷ ದುಡ್ಡು ದಂಡ ಆಯ್ತಲ್ಲ ಅಂತ ನಮ್ಮ ಅವನು ನಮ್ಮ ಅಪ್ಪನಿಗೆ ಯೋಚನೆ ಮಾಡ್ತಾ ಮನೇಲಿ ಕೂತವ್ರೆ. ನಾವು ಹೋಗ್ಬೇಕು ಹಬ್ಬಕ್ಕೆ, ಎಂತೆ ಹಬ್ಬಕ್ಕೆ ಹೋಗೋದು ಸುಮ್ಕಿರಮಿ ಅಂತ ಗೀರ್ತಿಗೆ ಬುದ್ಧಿ ಹೇಳ್ಕೊಂಡು ಇಸ್ಕೊಳ್ದಾನೆ ಬಿಟ್ಟು ಕರ್ಕೊಂಡು ಹೋದನು. ಈ ಬಡಿಯೋದ ತಿರುಗಿ ನೋಡಿಲ್ವಲ್ಲೇ. ಹಾಂ, ಅಲ್ಲಿಂದನೇ ಡ್ಯೂಟಿಗೆ ಹೋಗ್ಬೇಕು. ಈ ಬಡಿಯೋದೇನು ನೋಡಿ ನೋಡಿ ಎಷ್ಟು ಬೇಜವಾಬ್ದಾರಿ ಕಲ್ತಾವನೆ ಅಂದ್ಬಿಟ್ಟು ಇಂಥ ಬಡ್ಡೆಗಳು ನಚ್ಕೊಬಿಟ್ರೆ ಮುಗ್ದೋಯ್ತು ಕತೆ ಕಂದ್ಬಿಡು. ಥೂ, ದರ್ದ್ರ ಬಡ್ಡೆ ಐಕ್ಲೇನ ಮನೆ ಉದ್ದಾರ ಅದ ಹೋಗು. ಈ ಥರ ಬುದ್ಧಿ ಕಲ್ತ್ಕೊಂಡ್ರೆ ಮನೆ ಉದ್ದಾರ ಬುದ್ಧಿ ಕಲ್ತಿದ್ದಾವ ಬಡ್ಡೆವು. ಅಲ್ಲ ಇವನಿಗೆ ನೋಡು, ಎತ್ತು ತಂದೆ ತಾಯಿಗಿಂತ ಜೊತೆ ದುಡ್ಡು ತಂಗಿಗಿಂತವ ನೆನೆ ಮನೆ ಬಂದು ಇರ್ತೀನಿ ಹೆಚ್ಚಾಗೋದ್ಲು ಅಲ್ವಾ. ದರ್ದ್ರ ಬಡ್ಡೆ ಏನೇನ ಅಲ್ಲ, ಅವಳಿಗೆ ತನಕ ಯಾರ ಬೇಡವಾ ಕಂಡಿದ್ನ ನಾನು ಈಗ ಮಾಡ್ತಾನೆ ನಿನ್ನ ಮಗ ಅಂತವ ಹಂಗೆ ಇದ್ನಲ್ಲವ. ಏನು ಗ್ಯಾರೆ ಹಾಕೋದು ದಾಟ್ತಂಗಿದ್ದ ಎರ್ತಿ ಬಂದ ತಕ್ಷಣ ಹಿಂಗೆ ಬದಲಾಯ್ತಾನೆ ಅಂತ ಕಂಡಿದ್ನ ಹೇಳು. ಎಲ್ಲ ರಂಗದ ನನ್ನ ಮಗನೇ ಒಂಥರ ಅಂತ ನಾನು ಅವ್ನು ನಂಬಿಕೆ ಸರಿಯಾಗಿ ಬಹುಮಾನ ಕೊಟ್ಟನಾರ ಇನ್ನೇನು ಹಾಕಿ ಇನ್ನೇನು ಇದಕ್ಕಿಂತ ಬಹುಮಾನ ಕೊಡ್ಬೇಕಾ. ಅಲ್ಲಕನ್ ಮರಿಯ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತವನಿ ಅಂತವ. ಇವ್ನಂಗೆ ಕಲಿಬೇಕು ಬುದ್ಧಿ ಅಲ್ವಾ, ಎಲ್ಲರೂ ಒಕ್ಕಡಿದವ ಯಾವ ಥರ ಬುದ್ಧಿ ಕಲ್ತಾವ ನೋಡು. ಬರಲಿ ಅವಳು ಇಳಿಸ್ತೀನಿ ಸರಿಯಾಗಿ ಮುರ್ಬಾದಿ ನಾನು ಮಾತಾಡ್ಸ್ತಾನೆಯ ಗುಟ್ನಲ್ಲಿ ಇದು ಬಿಟ್ರೆ ಸರಿ ಆಯಿತು. ಇಲ್ಲ ಅಂದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ ಮಾತ್ರ ಅವಳು ನಾನು ಮಾತು ಕಿತ್ತಾಡ್ಸೋರು ನಾನು ಸರಿಯಾಗಿ ಇಳಿಸ್ಬಿಡ್ತೀನಿ ಮುರ್ಬಾದಿಯ. ಗಂಭೀರವಾಗಿ ಬಂದವಳು ಅವಳು ಪಂಗ ಎಷ್ಟು ನೋಡ್ಕೊ ಹೋದ್ರೆ ಬಚವಾದ್ಲು. ನಾನು ಏನಾರ ಒಳ್ಳೇದು ಕೆಟ್ಟದು ಅಂತ ಕೇಳ್ಕುದ್ರು ನಾನು ಮಾತ್ರವೇ ಸುಮ್ಮನೆ ಬಿಡಕ್ಕಿಲ್ಲ ನಾನು, ಗೊತ್ತಾ. ಸುಮ್ಮನೆ ಬಿಟ್ಟು ಕೇಳ್ತೀನಿ ಅಂತ ಅನ್ಕೋಬೇಡ ನೀನು. ಕೇಳ್ಮೇಲೆ ಹೋಗ್ತೀನಿ ಬರ್ತೀನಿ ಅಂತ ಒಂದು ಮಾತು ಹೇಳ್ದಂಗೆ ಹೋಗೋಳೆ. ಅವಳನ್ನ ಸೋನ್ಮಾನ ಮಾಡೋ ಕೂತ್ಕೊಂಡು ಮನೆ ಒಳಗೆ ಸರಿಯಾಗಿ ಸೇರಿಸ್ಕೊಂಡಿದ್ದು ಅಕ್ಷರ ಸೇರಿಸ್ಬಿಟ್ಟು ಇನ್ನೊಂದು ಸತಿ ಕೇಳ್ದಂಗೆ ಹೋಗಂಗಿಲ್ಲ. ಬಿಗಿ ಬಂದೋಬಸ್ತ್ ಮಾಡಿಸೋದು. ಏನು ಅನ್ಕೊಬಿಟ್ಟಿದ್ದಾಳು, ಹೋಗತ್ತೆ ಬಂದರ್ ಕೊಟ್ಟು ಬಾಕತ್ತೆ ಅನ್ಕೊಂಡು ಕೂತಿದ್ದಾಳು ಅವಳು. ಏನು ಮನೆ ಅನ್ಕೊಂಡಿದ್ದಾಳು, ಇನ್ನು ಹೋಟ್ಲು ಅನ್ಕೊಂಡಿದ್ದಾಳು ನಮ್ಮ ಮನೆ. ಅವಳು ಇಷ್ಟ ಬಂದಾಗ ಬರೋಕ್ಕೆ ಇಷ್ಟ ಬಂದಾಗ ಹೋಗೋಕ್ಕೆ. ಇಲ್ಲ ನನ್ನೊಂದು ಮಾತು ಕೇಳಿಲ್ಲ, ಇಲ್ಲ ನಿನ್ನೊಂದು ಮಾತು ಕೇಳಿಲ್ಲ. ಹೇಳ್ದಂಗೆ ಅವಳು ಗಂಡ ಕರೆದ್ಬಿಟ್ಟ ಅಂತ ಹೊಂಟೋದ್ಮೇಲೆ ಓಡ್ ಬಂದಿಲ್ಲ ಸಿರಸರ್ಗಿ ಇಟ್ಕೊಂಡು. ನಾವೇ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರೋದು. ಏನೋ ತಬ್ಲೆಣ್ಣು ಹಂಗಿರ್ತದೆ ಹಿಂಗಿರ್ತದೆ ಅನ್ಕೊಂಡು ನಾವು ಅಷ್ಟು ಆಸೆಯಿಂದ ಮಾಡ್ಕೊಂಡ್ರೆ ಒಂದು ಮಾತು ಕೇಳ್ದಂಗೆ ಹೋಗೋಳು ನೋಡು. ಏನಾಗಿತ್ತು ಹೋಗ್ದಾರ್ತಾನೆ ಏನಾಯ್ತಿತ್ತು. ಏನಿಲ್ಲ ಏನು ತಿನ್ನಕ್ಕಿಲ್ವಾ ಅವ್ರ ಮನೆ ಎಷ್ಟು ಮಟ್ಟಿಗೆ ಉಣ್ತಾರೆ ಅಂತ ನಾನು ಕಂಡಿಲ್ಲ. ಬಡಿಯೋಕೆ ಉಪ್ಪಿಲ್ದಾರ ಸಿಕ್ಕಿಲ್ಲ, ಬಡಿಯೋಕೆ ದುರಾಕಾರ ಜಾಸ್ತಿ ಅಂತ ಹೇಳು. ದರ್ದ್ರು ಬಡಿಯೋಕೆ ಅವ್ನೇನು ಅವ್ರು ಅಪ್ಪಡಿಯೋದು ಏನದು ಯಾವ ಎಡಂತರದಲ್ಲಿ ಹೋದನೋ, ಎಡಂತರದಲ್ಲಿ ಹೋಗೋ ಬುದ್ಧಿ ಕಲ್ತಾನೆ. ದರ್ದ್ರ ಬಡ್ಡೆ ಇದ್ದ ಬಂದ್ರು ಒಳಗೆ ಸೇರಿಸ್ಬೇಡ ಅವಳನ್ನ. ನಾನು ಇದ್ರು ಅಂತ ಆಯಿತು, ಇಲ್ದವರಂತೂ ಒಳಗಿಲಿಗೆ ಸೇರಿಸ್ಬಿಟ್ಟಿಯೇ. ನನಗೆ ಗೊತ್ತು ಕಲ್ಸೋಕೆ ಹಂಗೆ ಕಲಿಸ್ಬೇಕು ಅಂತ ಸೇರಿಸ್ತೀನಿ. ನಾಲ್ಕು ಚೆನ್ನಾಗಿ ಸೇರಿಸ್ಬಿಟ್ಟು ತೀರ್ಮಾನ ಮಾಡ್ಕೋಬೇಕು. ಇನ್ನೊಂದು ಸತಿ ಕಾಲೆತ್ತು ಕಡೆಯಂಗಿಲ್ಲ ಕೇಳ್ದಂಗೆ ಅಂತ. ಇಲ್ಲ ಅಂದರೆ ಅವ್ರವ್ರು ಹೆಚ್ಕೊಂಡು ಅವ್ರ ಇಷ್ಟ ಹೆಂಗೆ ಬೇಕು ಹಂಗೆ ಮಾಡ್ಕೊತಾರಪ್ಪ. ಹಂಗೆ ಅವ್ರು ಆಡ್ದಂಗೆ ಬಿಟ್ಕೊಂಡು ಕುತ್ಕೊಳಕ್ಕಾಗ್ತದ. ಇದು ಒಂದು ಸತಿಗೆ ಆಗಲಿ, ಏನು ಮಾತಾಡೋದು ಬೇಡ. ನಾನು ಮಾತಾಡ್ತೀನಿ ಹೇಳ್ಕೊಟ್ಟೆ. ನಾನು ಹೆಂಗೆ ಮುರ್ಬೋದು ಇಳಿಸ್ಬೇಕು ಅಂತ ನನಗೆ ಗೊತ್ತು, ಇಳಿಸ್ತೀನಿ. ಈ ಸತಿ ನಾನು ಸುಮ್ಕೆ ಬಿಡೋಳಲ್ಲ. ಆ ಸತಿ ನನಗೆ ಕೊಸನ ಕಡ್ದೋದ್ಲು. ಈ ಸತಿ ಹೇಳಿಲ್ಲ ಕೇಳಿಲ್ಲ, ಬತ್ತೀನಿ ಕನತೆ ಬಿಡ್ತೀನಿ ಕನತೆ ಅನ್ನಿಲ್ಲ ಅವಳು. ಓದ್ಲು ಅಲ್ವಾ, ಈಗ ಬರಲಿ. ಬಂದಳು ಬಾಯಿ ಮುಚ್ಕೊಂಡು ಅವಳು ಬಂಗ ಅವಳು ಮಾಡ್ಕೊಳ್ಳಿ. ನನಗೆ ಉಣ್ಣಕ್ಕಿಕ್ಕೋದು ಬೇಡ, ಅವಳು ಉಣ್ಣಕ್ಕಿಕ್ಕೋದು ಬೇಡ, ಬಿಡೋದು ಬೇಡ ನನಗೆ. ಅವಳು ಎಷ್ಟು ಅವಳು ಬಂಗ ಏನು ಮಾಡಿ ಮುಡುಗುದ್ಲ ಇಕ್ಕ ಉಣ್ಣೋದು ಇಲ್ವಾ. ಅವ್ಳು ಗಂಡು ಎತ್ತಿಗೂ ಬೇಯಿಸ್ಕೊಂಡು ಅವರೇ ಉಣ್ಕೊಳ್ಳಿ. ನಾವು ಸಪ್ರೇಟೇ ಮಾಡ್ಕೊಂಡು ಉಣ್ಣೋದು. ಉಸಿರ ಬಿಡೋದು ಬೇಡ. ಜನಗಳು ಹಾರ್ಕತ್ತಾರೆ. ಇನ್ನೂ ಮದುವೆ ಕಿತ್ತೋಗಿ ಇನ್ನೂ 15 ದಿವಸ ಕಳೆದಿಲ್ಲ ಅಲ್ಲೇ ನಾಯಿ ಕಚ್ಚಾಡ್ತಾರೆ ಅನ್ಕೋತಾರೆ. ಬೇಡ ಕಣ್ಮರಿಯ, ಸುಮ್ಮನೆ ಇದ್ದು ಬಿಡೋದೆ ವಾಸಿ. ಮಾತಾಡಿ ಯಾಕೆ ನಿಷ್ಠುರಬೇಕು ಹೇಳು. ಮಾತಾಡೋದೇ ಬೇಡ. ಒಟ್ಟಿಗೆ ನಾನು ಮಾತ್ರವ ಅವಳು ನನ್ನ ಕೇಳೋಕ್ಬಿಟ್ರು ಮಾತ್ರವ ಒಳ್ಳೇದು ಕೆಟ್ಟದ್ದು ಅಂತವ ನಾನು ಸುಮ್ಮನೆ ಬಿಟ್ಕೊಡಕ್ಕಿಲ್ಲ. ನಾನು ಅವಳಿಗೆ ಹೆಂಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು. ಇದೊಂದು ಸತಿ ಬಾಯಿ ಮುಚ್ಕೊಂಡು ಸುಮ್ಕಿರು ನೀನು, ಏನು ಮಾತಾಡಕ್ಕೆ ಹೋಗಬೇಡ. ಏನು ಸುಮ್ಮನಿದ್ದಾರು, ನಾನು ಸುಮ್ಮನಿರೋ ಮಗನೇ ಅಲ್ಲ. ನಾನು ಈ ಸತಿ ಕೇಳ್ಮೇಲೆ ಹಂಗಾರೆ ಅವ್ರು ಮಾಡಿದ್ರೆ ಸರಿಯಾ. ಈ ಬಡ್ಡಿಯದನ್ಗೆ ಯಾರು ಬೆಳವನ್ಗೆ ಒಂದು ಫೋನ್ ಮಾಡಿ ಪುಟ್ಟಿ ಹೆಂಗಿದ್ದಾಳಪ್ಪ, ಅಮ್ಮ ಹೆಂಗಿದ್ದದು, ನೀನು ಹೆಂಗಿದ್ದೀಯ, ಉಂಡ್ರ ತಿಂದ್ರ ಕೇಳೋಷ್ಟೈತಿಲ್ವಾ. ಹಾಂ, ಮಾವೇನು ಫೋನ್ ಮಾಡ್ಬಿಟ್ನಂತೆ ಕರ್ಕೊಂಡು ಓಡ್ಬಿಟ್ನಂತೆ. ಏನು ಹೊಸ್ತಾಗ ಮದುವೆ ಆಗಿರೋದು ಏನು ಬಟ್ಟೆ ಬರೆ ಅಂತ ಅಂದು ಕೊಟ್ಬಿಟ್ಟು ಕರ್ಬಿಟ್ಟು ಹೋಗಿದ್ರೆ ಇವನ್ನ ಓನೇಬೇಕು ಅನ್ನೋದೇನಿತ್ತು ಈ ಬಡಿದ. ಇವನು ಈ ಥರ ಈಗಲೇ 2 ದಿವಸ ಇಟ್ಕೊಂತಿರ್ಗಾನು ನಾಳೆ ದಿವಸಕ್ಕೆ ನನ್ನ ಮಗಳನ್ನ ಕರ್ದಂಗೆ ಬಾವಣಿಸ್ದಂಗೆ ಹೇಳು. ಅಯ್ಯೋ ಬಾವಣಿಸ್ತಾನೆ ಕಣಪ್ಪ, ಬಾವಣಿಸ್ತಾನೆ. ಕಟ್ಕೊಂಡವನಲ್ಲ ಅವಳನ್ನ ಕಟ್ಕೊಂಡವನು ಬಾವಣಿಸೋದಂಗೆ ಮಾಡು ಬಂಗುವ. ಅದೇನು ಹೊಳ್ತಾ ಕುತ್ಕೊಂಡ್ಲು ಹೆಂಗೋ ಯಾರು ಗೊತ್ತು. ಒಳಗೆ ಬಂದುಬಿಟ್ಟು ಮಾವನಿಗೂ ಹುಷಾರಿತ್ತಿರ ಅನ್ಕೊಂಡು ಏನು ರೋಗ ಬಂದಿದ್ದು ಅವನಿಗೆ. ಚೆನ್ನಾಗಿ ಅವನಿಗೆ ಗುಣ್ಕಲ್ನಂಗೆ ಅವನಲ್ಲಿ ಏನು ರೋಗ ಬಂದಿದ್ದು ಚೆನ್ನಾಗಿಲ್ವಾ. ಅದೇನೋ ದೇವಸ್ಥಾನಕ್ಕೆ ಹೋಗಿದ್ರೇನೋ ಫೋಟೋ ಹೊಡ್ಸ್ಬಿಟ್ಟು ಎಲ್ಲ ಖುದ್ದು ನಿಂತ್ಕೊಂಡು ಗ್ರೂಪ್ಗೆ ಹಾಕೊಂಡು ಅದಂತ ವಾಟ್ಸಪ್ಪು ಅಂತಲ್ಲ ಅಂಥವಕ್ಕೆ ಟೇಟಸ್ಗೆ ಹಾಕೊಂಡಿಲ್ವಾ, ನೋಡ್ನಿಲ್ವಾ ಪುಟ್ಟಿ ತೋರಿಸಿದ್ಲಲ್ಲ. ನೋಡಮ್ಮ ಎಲ್ಲ ಹೋಗೋರೆ ಅಂದ್ಕೊಂಡು ಅವೆಲ್ಲ ಸುತ್ತಕ್ಕೆ ಅದೇನೋ ಅಂತ ಸುಳ್ಳು ಹೇಳ್ಬೇಕಾಗಿತ್ತಾ. ಬಡಸಕ್ಕೆ ಸುತ್ತಕ್ಕೆ ಯಾವ ಥರ ಸುಳ್ಳು ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋದೇನಿತ್ತು. ನಿಜ ಹೇಳ್ಬಿಟ್ಟು ಹೋಗೋರು ರಾಜರು ಅಷ್ಟೇ ಗಂಡು ಇರ್ತೀವಿ. ಈ ಕಷ್ಟ ಆದರೆ ಅವ್ರಿಗೆ ಸುಖದವ್ರು ಸುಖ ಅನ್ನಂಗೆ ಅವ್ರ ಸುಖ ನೋಡಪ್ಪ ದೇವರು ಯಾವ ಥರ ಸುಖ ಕೊಟ್ಟದೆ ಅಂದ್ಬಿಟ್ಟು. ನಾನು ಮಾತ್ರ ನೀವು ಈ ಸತಿ ಏನು ಮಾತಾಡಕ್ಕೆ ಹೋಗಬೇಡಿ, ನಮ್ಗೆ ಗಾಚಾರ ಸರಿಯಿಲ್ಲ. ನಾನು ಅವಳನ್ನ ಹೆಂಗೆ ಅದಾಗ್ತಕ್ಕೆ ಆಗ್ತೀನಿ. ಇದೊಂದು ಸತಿ ಬರಲಿ, ಇನ್ನೊಂದು ಸತಿ ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಮೇಲೆ ಕಳ್ಸೋದು ಬೇಡ ಕಣ್ಮರೆ. ಏನು ಅವಳು ಅಲ್ಲಿ ಓದಾಕೋ ಬದಲಾವಣೆ ಬರ್ತಾಳೆ ಓದೋದಾಗೆಲ್ಲವ.
ಅವಳಾರ್ಗೂ ಹೋಗೋದೇ ಬೇಡ ಅದೇನು ಬೇಕು ನಿಮ್ಮ ಅವ್ವನೋ ನಿಮ್ಮ ಅಪ್ಪನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ನೀನು ಮಾತ್ರ ಹೋಗக்கூಡ್ದು ಅದರಲ್ಲೂ ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಇನ್ನೊಂದ್ಸತಿ ಕಾಲೆತ್ತು ಕಾಡಿದ್ರು ನಾವು ಸುಮ್ಮನೆ ಇರಕ್ಕೆ ನಾವು ಅಂದ್ಬಿಟ್ಟು ತೇಳ್ಬಿಡೋದು ಇನ್ನು ನಿನ್ನ ಮೊದಲು ನಿನ್ನ ಮಗಂಗೆ ಹೋಗಿ ಕ್ಯಾಕೋರ್ಸ್ ಮಕ್ಕೆ ಅವನಿಂದ ಅವಳು ಹೆಚ್ಕೊಂಡಿರೋದು ಅವ್ನು ಬಿಡೋಬಾ ದಿವಾನ್ಗಿರಿ ಅವನ ಬಗ್ಗೆ ಮಾತಾಡಂಗಿದ್ದು ನಾವು ದಿವಾನ್ಗಿರಿ ಆಡಂಗೆ ಆಡ್ತಾನೆ ಬಡ್ಡಿ ಐದ ಆ ಬಡ್ಡಿ ಐದನ್ಗೆ ದುರಾಂಕಾರದಲ್ಲಿ ಸಾಯ್ತಾನೆ ಅವ್ನ ಕೂಟ ಏನು ಮಾತಾಡಂಗಿದ್ದದು ಅವ್ನ ಕೂಟ ಏನು ಮಾತಾಡಂಗಿದ್ದದು ಹೇಳು ಅವ್ನ ಕೂಟ ಏನು ಮುಲಾಜೆ ತೋರಂಗಿಲ್ಲ ಕಂದ್ಬಿಡು ಅವ್ನು ಎಂಥ ಬಡ್ಡಿ ಇದೆ ಅಂತ ತೋರಿಸ್ಬೇಕತ್ತೆ ಎಲ್ಲಾರೇ ನನ್ನ ತಂಗೆ ಪರಿಸ್ಥಿತಿ ಹಿಂಗೆ ಆಗೋದೇನದು ಇವು ಸ್ವಲ್ಪ ನಾರೇ ಒಂದು ಚೂರು ಆರೇ ಯಾವ್ದಾರ ಇದ್ದದ ಬಡ್ಡಿ ಇದ್ದಂಗೆ ಅವ್ನಿಗೆ ಅವ್ವ ಈ ಥರ ಸಿರಿ ಸಂಪತ್ತು ಬರ್ತದೆ ಅಂತವ ಹೇಳೋಕ್ಕಾಗಿಲ್ಲ ಒಪ್ಸು ಕೆಂಪಾಕನ್ನು ಬರೋಕೇಳು ಬರೋಕೇಳಿ ಹಸದಕ್ಕೂ ಅದು ಏನು ಹೇಳ್ಬಿಟ್ಟೋದ್ರು ಹೋಗ್ಲಿ ಸುಮ್ ಕೂತ್ಕೊಳ್ಳಿ ಬೋಯ್ತಾಳೆ ಮಕ್ಕ ಸದಕ್ಕೆ ಒಬ್ಬ ನಾವೇ ತೋರಾಕಿದವ ನಿನ್ಗೆ ಗೊತ್ತಿತ್ತಿಲ್ವಾ ನೀವು 2-3 ಸತಿ ಬಂದು ಅಷ್ಟು ಸತಿ ಬಂದು ನೋಡಿ ನೀವು ಅವ್ರ ಗುಣಮನೆ ಹೆಂಗಿತ್ತು ಅಂತ ಮದುವೆ ಆದ್ಮೇಲೆ ಬದಲಾರ ನಾವೇನವ ಮಾಡವ ನಮ್ಮನೆ ಯಾಕವ ಹಿಂಗೆ ದೂರಿರಿ ತೋರಾಕ್ತಾರೆ ಎಣ್ಣಿರೋ ಮನೆ 1000 ಜನ ಕರ್ಕೊಬರ್ತಾರೆ ಕರ್ಕೊಬಂದವ್ರನ್ನೇ ನೀವು ಇಟ್ಕೊಂಡ್ರೆ ಇನ್ನೊಬ್ರು ತಾನೇ ತೋರಾಕರ್ತಾನೆ ಹಂಗೆ ಇರುವಾಗ ತೋರಾಕರವ ಹಂಗೆ ಹಿಂಗೆ ಅಂತ ಅವಳು ಬಾಯ್ ಕಟ್ತಾಳೆ ಹಂಗಂದ್ಬಿಟ್ರೆ ಹೇಳ್ಬೇಕು ಅವಕ್ಕ ಜ್ಞಾನಿಲ್ವ ಅಕ್ಕಂಗೆ ಒಳ್ಳೆ ರೀತಿಯಲ್ಲಿ ಹೋಗ್ರವ ನಾವು ತೋರಾಕಿವಿ ನೀವು ಹೊಚ್ಕಟ್ಟಾಗಿ ನಿಮ್ಮ ಮತ್ತೆ ಮೌನ್ ಸೇವೆ ಮಾಡಿಲ್ಲ ನಿಮ್ಮ ಮನೇಲಿ ನೀವು ಹೊಚ್ಕಟ್ಟಾಗಿ ಮಾಡ್ಕೊಂಡು ಹೋಗಿಲ್ಲ ನಮ್ಮ ತಲೆ ಮೇಲೆ ಬರ್ತದೆ ಎಂತೆಂತಾವು ತೋರಾಕೋದ್ರು ಅಂತ ಅನ್ಕೋತಾರೆ ಚೆನ್ನಾಗಿರಿ ಅಂತ ಹೇಳಕ್ಕಾಗಿಲ್ವ ಅಕ್ಕಂಗೆ ಸರಿ ಬಿಡು ನೀನುವೆ ಚೆನ್ನಾಗಂತ ಇದೆಯಾ ಅಯ್ಯೋ ಏನೋ ಹೋಗಪ್ಪ ನನಗೆ ಅಕ್ಕಂಗೆ ಹೇಳಕ್ಕೆ ಹೋಗಿದ್ದಿಲ್ಲ ಅವತ್ತೇ ನಾನು ಅವ ನಮ್ಮ ಟೆನ್ಷನ್ ನಮಗೆ ನಮ್ಮ ತಲೆ ತುಂಬೇಡಿ ಅಂತ ಹೇಳ್ಬಿಟ್ಲು ಏನಿಲ್ಲ ಸುಮ್ಕಿರಿ ನೀನು ತಲೆಗೆಡ್ಸ್ಕೊಬೇಡ ಅವಳು ಹೆಂಗೆ ಅದಾಗ್ಬೇಕು ಅಂತ ನಂಗೆ ಗೊತ್ತು ನಾನು ಅದಾಗ್ತೀನಿ ಸುಮ್ಮನಿರಿ ನೀವು ಸುಮ್ಮನಿರಿ ಆಗ್ತೀಯ ಅದವ ನೀನು ಇಲ್ಲಿ ಗಂಟ್ಲೆ ಹಾಕಿಲ್ಲ ಇನ್ನು ಮುಂದಕ್ಕೆ ಅದ ಬೇರೆ ಆಗ್ತೀಯ ಅದೇ ಅವಳು ಆಗ್ತಾಳೆ ಅದವ ಅಷ್ಟೇ ನಿನ್ನ ಅವಳು ಅದೇ ಆಗ್ತಾಳೆ ನನ್ನ ಪ್ರಕಾರ ಅವಳು ಬಂದ ತಕ್ಷಣ ನ್ಯಾಯಕ್ಕೆ ಸೇರಿಸ್ಬಿಟ್ಟು ಯಜಮಾನ್ರುಗಳು ಕರ್ಕೊಬಂದು ಬುದ್ಧಿ ಹೇಳ್ಸು ಸರಿ ಆಯ್ತದೆ ಇದು ಯಾಕೋ ಸರ್ ಗೊತ್ತಿಲ್ಲ ಇದೊಂದ್ಸತಿ ದುಡ್ಕದ್ ಬೇಡ ಸುಮ್ಮನಿರಿ ನೀವು ನಿಮ್ಗೆ ಗೊತ್ತಾಗಿಲ್ಲ ಬೇಡ ಇದೊಂದ್ಸತಿ ದುಡ್ಕದ್ ಬೇಡ ಇವ್ರ ಮನೇನು ಕಷ್ಟ ಮನೆ ಅಂತ ಅಂತಾರೆ ಹೆಣ್ಣು ಎಂಗೇಜ್ಮೆಂಟ್ ಕಿತ್ತೋಗದೆ ಇವ್ರಿಗೆ ಸೊಸೆ ಮೇಲೆ ಚಾಡಿಗಳ ಚಿಂತೆ ಅಂತಾರೆ ಈ ಸತಿ ಬಾಯಿ ಮುಚ್ಚೋ ಸುಮ್ಮನಿದ್ಬಿಡು ಗೊತ್ತಲ್ತಾನೆ ಏನಾರು ಮಾತಾಡ್ತಲ್ತಾನೆ ಹಾಗೆ ಹೇಳ್ತೀನಿ ಸರಿಯಾಗಿ ಹಾಗೆ ಹೇಳ್ತೀನಿ ಅವಳಿಗೆ ಸುಮ್ಮನಿರಿ ನೀವು ತಲೆಗೆಡ್ಸ್ಕೊಬೇಡಿ ಸಾಯಕ್ಕೆ ಬಂದಿದ್ದಂತಾರಪ್ಪ ಬಡಿಯದ ತಿರ್ಕೆ ಬಡಿಯದ ಅಲ್ಲ ಬಡ್ಡಿ ಅದೊಂದು ಬರೀ ಇದೇ ಆಗೋಯ್ತಲ್ಲ ಮದುವೆಗಿಂತ ಮುಂಚೆಗೆ ಫೋಟೋ ಶೂಟ್ ಬೇಡ ಅಂತ ಮದುವೆ ಆದ್ಮೇಲೆ ನಿಮ್ಗೆ ಹೋಗೋದು ಬೇಡ ಅಂದ ಈಗ ಅದೇ ನಾವು ಹೋಗ್ಕ ಕರ್ಸ್ಕೊಬಿಟ್ಟ ಏನು ಸೀಮ್ಗಿಲ್ ಮಗಳು ಉಡ್ಸೋನೆ ಅವನು ನಾವು ಯಾರು ಉಡ್ಸಿದ ಮಕ್ಕಳನ್ನ ಅವ್ನು ಉಡ್ಸ್ಕೊಂಡವನೆ ಏನು ತರ್ದ್ರು ಬಡ್ಡಿ ಐದ್ನೇನ ಅಲ್ಲ ಯಾವ ಥರ ಬುದ್ಧಿ ಕಲ್ತಾವ ನೋಡು ಲೋಪರ್ ಬಡ್ಡಿ ಅದಾವನು ಸಿಕ್ಬಿಡ್ಬೇಕು ಅಂತ ಈಗ ಅವನ್ನ ಸರಿಯಾಗಿ ಯಾವ್ದಾರು ಸಿಕ್ಕಿಸ್ಕೊಂಡು ಸರಿಯಾಗಿ ಇಳ್ಸಾಕ್ಬಿಡ್ತೀನಿ ಮರ್ವದಿಯಾ ಹೋಗ್ಯೋ ನಿನ್ನಂಥ ಮಕ್ಕಳನ್ನ ಯಾರು ಉಡ್ಸ್ಬಾರ್ದು ಮಕ್ಳು ಉಡ್ಸಿಲ್ಲ ನೀನು ಅಂತ ಇಳಿಸ್ಬಿಡ್ತೀನಿ ಮರ್ವದಿಯಾ ದರ್ದ್ರು ಬಡ್ಡಿ ಹಾಕ್ಲೇನಾ ಯಾಕೆ ಮಾತಾಡಕೋದಿರಿ ಸುಮ್ಮನಿರಿ ಏನು ಮಾತಾಡಬೇಡಿ ಸಮಯ ಬರಲಿ ಸಮಯ ಬಂದಾಗ ಮಾತಾಡಿದ್ರಾಯ್ತು ಸುಮ್ಮನಿರಿ ಅಯ್ಯೋ ಹೋಗಪ್ಪತ್ತಾಗೆ ಉಂಡ್ಲ ಪುಟ್ಟಿ ಊಟ ಮಾಡಿದ್ಲು ಸಪ್ಕಿದಳು ಚೆನ್ನಾಗಿದ್ದಳು ಅವಳು ಯಾಕಪ್ಪ ಸಪ್ಕಿದಳು ಚೆನ್ನಾಗವಳಕ್ಕಂತ ಹಾಕು ಅವಳು ಯಾಕೆ ಸಪ್ಕಿದಳು ಅಪ್ಪಗೆ ಬೇರೆ ಇದ್ದಾಳು ಅವಳು ಮೊದಲು ಮದುವೆಗಿದ್ದವ್ರು ಸಾಕು ಅಂತ ಕಾಯ್ತಿತ್ತಿಲ್ವಾ ಈಗ ಸಮಾಧಾನನೇ ಆಗದೆ ಎಲ್ಲ ಒಂಥರ ವಿಚಿತ್ರವಾಗಿ ಊಟ ಸುಮ್ಕಿನ ಮಕ್ಕಳುಗಳು ನಮ್ಮ ಮಕ್ಕಳುಗಳ ಬುದ್ಧಿ ನಮಗೆ ಹಿಡಿಕಿಲ್ಲ ಏನು ಕಂಡೋಗಿರ್ತದೆ ಥೂ ನೀನೇ ಚುಸ್ತಕ ಸುಮ್ಕಿರು ಮಕ್ಕಳು ಅಂದ್ಕೊಂಡು ಅವ್ರನ್ನ ಹೆಂಗದಾಗ್ಬೇಕಾಯ್ತು ಹಂಗೆ ಹಾಕಿರ್ ಸರಿಗಿರೋದು ನೀನು ಮಕ್ಕಳು ಅಂತ ತಲೆ ಮೇಲೆ ಕುಣಿಸ್ಕೊಂಡು ಅವಕ್ಕೆ ಹೆಚ್ಚು ಸುತ್ತಿ ಕೈ ತುಸಿ ನೀನೇ ಕಂದ್ಬಿಡು ನಾನೇ ಹೊಸಿ ಹೆಚ್ಚಿಸುದ್ನ ದೂರ ಹಾಕದ್ ಬಡ್ಡೆವು ಥೂ ಹೋದ್ರು ಸಾರು ಸರಿಯಾಗಿಲ್ಸು ಇನ್ನೊಂದ್ಸತಿ ಉಸಿರು ಎತ್ತದಂಗೆ ಹೇಳ್ದಂಗೆ ಗೋಸ್ಲು ತಟ್ಟು ಹೋಗ್ಬಿಡ್ದು ಹಂಗೆ ಇಳಿಸು ಮರ್ವದಿ ಅವಳಿಗೆ ಏನು ಗುಸ್ದಾಸನಕ್ಕೇನು ಅವ್ರ ಅಪ್ಪನ ಮನೇನು 10 ಲಕ್ಷ 20 ಲಕ್ಷ ಖರ್ಚು ಮಾಡ್ಸ್ಕೊಂಡು ಮದುವೆ ಮಾಡ್ಕೊಂಬಂದಿಲ್ಲ ಅವಳು ನಾವು ಖರ್ಚು ಮಾಡ್ಕೊಂಬಂದಿರೋದು ಒಂದು ಚೂರಾರೇ ಕೃತಜ್ಞತೆ ಇಲ್ವಲ್ಲ ಬಡತಕ್ಕೆ ಅದಕ್ಕೆ ಮಾತಾಡ್ತೀನೇನಿಲ್ವಾ ಸುಮ್ಮನಿರೋದು ಏನು ನೋಡೋಗಿ ನಿಮ್ಮ ಬಂಗವ ಓಡ್ತಾರೆ ಬಂಗ ಬೇರೆಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.